ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಮೆಟೀರಿಯಲ್ಸ್ಗಳಿಗೆ ಯಾವ ರೀತಿಯಾಗಿ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ವೆಂಟರಿ ಮಾಸ್ಟರ್ಸಲ್ಲಿ ಸ್ಟಾಕ್ ಐಟಮ್ಸ್. ಸೊ ಒಂದು ಐಟಮ್ಸನ್ನು ಕ್ರಿಯೇಟ್ ಮಾಡ್ತೇನೆ. ಇಲ್ಲಿ ನೀವು ಸ್ಟಾಕ್ ಐಟಮ್ ಕ್ರಿಯೇಷನ್ ಪೇಜಲ್ಲಿ ಇದ್ದೀರಾ ಆ್ಯಂಡ್ ಸ್ಟ್ಯಾಟ್ಯುಟರಿ ಡೀಟೇಲ್ಸ್, ಟ್ಯಾಕ್ಸ್ ಸ್ಟ್ಯಾಟ್ಯುಟರಿ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ಇಲ್ಲಿ ಅಪಿಯರ್ ಆಗುತ್ತೆ ಬಿಕಾಸ್ ನಾವು ಆಲ್ರೆಡಿ ಕಾನ್ಫಿಗರೇಷನ್ ಅನ್ನ ಸೆಟ್ ಮಾಡ್ಕೊಂಡಿದ್ದೇವೆ. ಎಂಟರ್ ಮಾಡಿ ಯೂನಿಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ HSN SEC ಡೀಟೇಲ್ಸ್ ಅಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್, ಎಂಟರ್. GST ರೇಟ್ ಆ್ಯಂಡ್ ರಿಲೇಟೆಡ್ ಡೀಟೇಲ್ಸ್ ಅಲ್ಲೂ ಕೂಡ ಸ್ಪೆಸಿಫೈ ಡೀಟೇಲ್ಸ್ ಹಿಯರ್ ಅನ್ನ ಅಪ್ಲೈ ಮಾಡ್ಕೊಳ್ಬೇಕು. ಆ್ಯಂಡ್ ಅಗೇನ್ ನಿಮ್ಮ ಮೆಟೀರಿಯಲ್ ಎಕ್ಸೆಂಪ್ಟ್ ಆಗಿದ್ರೆ ಎಕ್ಸೆಂಪ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಲ್ ರೇಟೆಡ್ ಆಗಿದ್ರೆ ನಿಲ್ ರೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನ್ GST ಆಗಿದ್ರೆ ನಾನ್ GST ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಟ್ಯಾಕ್ಸಿಬಲ್ ಅನ್ನು ಸೆಲೆಕ್ಟ್ ಮಾಡ್ತೇನೆ ಆ್ಯಂಡ್ GST ರೇಟ್ ನಿಮ್ಗೆ ಗೊತ್ತೇ ಇರುತ್ತೆ, ಯಾವುದಾದ್ರೂ ಅಪ್ಲಿಕೇಬಲ್ ರೇಟನ್ನು ಇಲ್ಲಿ ಹಾಕಬೇಕಾಗುತ್ತೆ. ಗೂಡ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಓಪನಿಂಗ್ ಬ್ಯಾಲೆನ್ಸನ್ನು ಹಾಕ್ಬೋದು. Save. Again select the number, units, and specify details here. Under GST rate and related details ಅಲ್ಲಿ ನಾನಿಲ್ಲಿ ನಿಲ್ ರೇಟೆಡ್ ಅಂತ ಕೊಡ್ತೀನಿ. ಗೂಡ್ಸ್ specify details here. Taxable 28%, goods. Enter, save. ಸೊ ಇದು ಸ್ಟಾಕ್ ಐಟಮ್ ಅನ್ನ ಕ್ರಿಯೇಟ್ ಮಾಡುವಂಥವೇ, ಹೇಗೆ ನೀವು ಇದರಲ್ಲಿ ಟ್ಯಾಕ್ಸ್ ಕಾನ್ಫಿಗರೇಷನ್ ಅನ್ನ ಮಾಡ್ಕೊಳ್ಬೇಕು ಅಂತ. ಥ್ಯಾಂಕ್ ಯು.